ಇತಿಹಾಸದಲ್ಲೇ ಪ್ರಸಿದ್ಧವಾದ ವಂಶ ಈ ಗಾಂಧಾರ ವಂಶ. ಆ ವಂಶವನ್ನು ನಿರ್ಮೂಲನ ಮಾಡಿದ್ದು ಇದೇ ರುದ್ರಭೂಮಿ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡದೊಳಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿವನ ಸಿರಿ ಮೃಗ ನರ್ತಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಸತ ಸೋದರ ಅನುಜ ಶಕುನಿ ನಾಮಾಂಕಿತ ನಾನು. ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿತ ಕುಬುದಿಯಿಂದ ಕುರುಕುಲದ ಸಂಹಾರದ ಕಾರ್ಯಕ್ಕಾಗಿ ನಿನ್ನ ಈ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲ ದೇಶದ ಬೀಗುತ್ತಿರುವ ಆ ಬಲಾಢ್ಯ ದುರ್ಯೋಧನ ಸತ್ಕರಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಶಕುನಿ, ಅಂದು ನಿನ್ನ ಸಹೋದರರಿಗಾಗಿ ಆ ದುರ್ಯೋಧನನ ವಂಶವನ್ನು ನಿರ್ಮೂಲಗೈಯುತ್ತೇನೆಂದು ನೀನು ಗೈದ ಶಪಥವೇನಾಯಿತು? ನೀನು ಗೈದ ಶಪಥವೇನಾಯಿತು? ಈ ಶೌಬಲ ರಾಜ ಶಕುನಿಯ ಆಶ್ವಾಸನೆ ಅಲ್ಲ ಗೈದರೆ ಆದಮ ಮರಳುಗಳ ಸತ್ತು ಏಕೀ ಕುಕ್ಷಿ ಬರುವ ಕೂಗ ಕಂಠದ ಕರ್ಕಸದ ಕೇಕೆ ಏನೀ ಪಡೆಯಾರಿ ಜೋಳಿದೆ ಪ್ರಚೋದನೆಗಳಿದ್ದವ ಪ್ರಚಂಡ ಮಾರ್ಗ ತಾಂಡದ ಅಖಂಡ ಭರತ ಖಂಡಕ್ಕೆ ಕೂಗ ಕುಕ್ಷಿ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಶೋಭರ ರಾಜ ಶಕುನಿಯನೇ ನಿಮ್ಮಗಳೆಲ್ಲರ ಸರಸ ಸಲ್ಲೋಪ. ಓ ನನ್ನ ಗಾಂಧಾರ ವಂಶಕ್ಕೆ ಕಾರಣನಾದ ದುರ್ಜಾತ ದುರ್ನೀತ ಹತ್ತು ನಿರಪರಾಧಿಗಳು ದುರ್ಯೋಧನ, ನಾವು ನಿರಪರಾಧಿಗಳು ಆದ ನಮ್ಮನ್ನು ನಿನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಇಂದ್ರಗಳ ನೆನಪಿಸಿಕೊಂಡರೆ ಹಬ್ಬ ಈ ನನ್ನ ಗಂಡದ ಗುಂಡಿಗೆಯು ಗಡಗಡದ ನಡುಗುತ್ತಿರುವುದು ದುರ್ಯೋಧನ. ಈ ನನ್ನ ಕೈಕಾಲುಗಳು ದುರ್ಯೋಧನ, ಅಂದು ನಾವು ನಿರಪರಾಧಿಗಳು ದುರ್ಯೋಧನ, ನಿರಪರಾಧಿಗಳು ಆದ ನಮ್ಮನ್ನು ನಿನ್ನ ಕಗ್ಗತ್ತಲ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಯುದ್ಧಗಳನ್ನು ನೆನಪಿಸಿಕೊಂಡರೆ ಹಬ್ಬ ಈ ನನ್ನ ಗಂಡಗೆಯು ಗಡಗಡೆ ನಡೆಯುತ್ತಿರುವ ದುರ್ಯೋಧನ, ಕೈಕಾಲುಗಳು ಕಪ್ಪಿಸುತ್ತ ದುರ್ಯೋಧನ ದಗ 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 ಅರಳಿದ ದಾಹ ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂತ ಅರಳಿದ ದಾಹ ಎಲ್ಲೆಲ್ಲೂ ಉಳಿಯುವುದೆಂತೂ ಕುರುವಂತ ದಗ 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 ದಗ
ದಾಗ 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 ಲೋಕದ ನರಳೆ ನೂರುವರಲ್ಲೊಬ್ಬನೇ ಉಳಿದೆ ಈಗ ಕಾಲವ ಬೇಗ ನೂರುವರಲ್ಲೊಬ್ಬನೇ ಉಳಿದೆ ಈಗ ಕಾಲವ ಬೇಗ ಎಮ್ಮರವಾಗಿದೆ ಎನ್ನೆ ಸೇಡು 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 ಎಮ್ಮರವಾಗಿದೆ ಎನ್ನೆ ಸೇಡು ಪ್ರಧಾನ ಗೌರವ ನಾಡು ಎಮ್ಮರವಾಗಿದೆ ಎನ್ನೆ ಸೇಡು ಪ್ರಧಾನ ಗೌರವ ನಾಡು ದಗ 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 ದುರ್ವಿಧಿ ಅಟ್ಟಹಾಸಂಗೈ ಮದನ್ಮತ್ತನಾಗಿ ಮೆಟ್ಟಿ ಮೆರೆತ ದುಳದುಳದೆ ಕೇಳು ನಾನೇನು ಸಾಮಾನ್ಯನೇ ನಾನು ಕೂಡ ನಿನ್ನಂತೆಯೇ 99 ಸೋದು ಒಳಗೊಂಡು ಏಕಚಕ್ರದ ಬಂದು ಸ್ಥಾಪಿಸಿ ಈ ಭವಸಿಂಹಾಸನೇರಿ ಭವ್ಯ ಸಿಂಹಾಸವನೇರಿ ರಾಜ್ಯಭಾರ ಮಾಡಬಹುದಾಯಿತು. ಆದರೆ ಆ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ದುರ್ಯೋಧನ, ನಾನು ನಿನ್ನೊಡನೆ ಸೇರಿ ಹೊಂಚು ಹಾಕುತ್ತಾ ಸಂಚಿನ ಸೆರೆಮಾಡಿ ನಡೆಯುತ್ತಾ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಲೇ ನಡೆಸಿದೆ. ರಾಜ್ಯದಲ್ಲಿ ಅಸಾಂತಿ ಎಂಬ ಬಿರುಗಾಳಿ ನೆಬ್ಬಿಸಿ ನಿನ್ನ ಈ ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವುದು, ರಕ್ತದ ಕೋಡಿಯಲ್ಲೇ ಮುಳುಗಿಸುವುದು. ಅಣ್ಣ ಅಣ್ಣ ದುಷ್ಟ ಶಕುನಿಯು ನಿಮ್ಮಗಳ ತುತ್ತನ್ನವನ್ನು ತಿಂದು ಇನ್ನು ಜೀವಂತವಾಗಿದ್ದಾರೆ. ಹಳಬೇಡಿ ನನ್ನ ತಪ್ಪಾಗಿ ಸೋದರರೇ. ದುರ್ಯೋಧನ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಂದ ನಿನಗಾಗುವ ಯುದ್ಧವು ಭಯಾನಕವಾಗಿರುವುದು. ಎತ್ತ ತಾಯಿ ಕಣ್ಣಿಂದ ತೊಯ್ದು ಗುರಿಯ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ಬಯಸುತ್ತಿರುವ ನಿನಗೆ ಕೇವಲ ಒಬ್ಬರು ಕಣ್ಣೀರು ಹಾಕುವಿಲ್ಲದೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಸನು, ನರಕದ ಮಾರ್ಗವನ್ನೇ ಹಿಡಿಸನು. ಯಾರಿಗೆ ಮಾರ್ಗ? ನಿನಗೆ ಶಾಕೋನಿ. ಕೂರವೇಶ್ವರ, ನಿನಗೆ ವೈರಿಗಳಾದ ಪಾಂಡವರಿಗೆ ಎಂದಷ್ಟು ಏನಯ್ಯ ಹಸಿದ ಎಬ್ಬುಲಿಂದ ಆರ್ಬಿಡಿಸಿದ್ರೆ ನಾನು ಮಾಡಿದ ಕಾರ್ಯ ಉಚಿತವೇ ಮಾವ? ಚಿಂತೆ ಏಕೆ ಕುರಾಜ? ಜಯದ್ರಥ ಕುತೋರ್ಪತಿಗಳು ಸೈನ್ಯ ಸಮೇತರಿಗೆ ಹೊರಟರೆಂದು ಈ ದಿನ ದೂತನು ಸಮಾಚಾರವು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತಾಕ್ಷೋಹಿಣಿ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ
ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ಹೇಳಿದನು. ಅದಕ್ಕೆ ನೀನು ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನ ಮಾತು ಅಷ್ಟೊಂದು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣ ಅಣ್ಣ, ಸಹೋದರ, ಕೃಷ್ಣನ ಹಸ್ತರಾದಿಗೆ ಬಂದಿರೋನು ಅಲ್ಲದೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತಣ್ಣ, ಶಾಂತಿ ಸಂಧಾನ ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಏರ್ಪಡಿಸು. ಅಣ್ಣ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ, ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ. ಅಗ್ರಜಾಂತಕ್ಕೆ ಆಯನಂದನನು ದರಿದ್ರ ಇದನ್ನು ಸಂಧಿಸ ಗಣಕುಟೀರ್ಗಕ್ಕೆ ಹೋಗೆಂಬುದು ಸಹಿಸದ ಸಾಧನವು. ಅಗ್ರಜ ಸಹೋದರ, ಆ ಗೊಲ್ಲರಾಗಲೇ ರಾಜಪ್ರಸಾದ ದಾಟಿ ಆ ದರಿದ್ರ ಮನೆಯನ್ನ ಎಷ್ಟೊಂದು ಅವಮಾನವಣ್ಣ, ಎಷ್ಟೊಂದು ಅವಮಾನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಚಿಂತಿಸಬೇಡ. ಅಣ್ಣ, ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವ ವಿನಾಶವಾಗುವ ಕಾಲವು ಬಂದೆ ನಮಗೆ. ಸಹೋದರ, ಗುರುಕುಲವ ವಿನಾಶವಾಗುವ ಕಾಲವು ಬಂದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ, ನಲ್ಲೇರ ಆ ಕೊಲ್ಲನ ಮರ್ಮದಲ್ಲಿ ಕೈಗುಡುಗುವುದೇ. ನಲ್ಲೇರ ಆ ಕೊಲ್ಲನ ಮರ್ಮದಲ್ಲಿ ಕೈಗುಡುಗುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಣ್ಣ, ಸಹೋದರ. ಆ ತಂತ್ರಿಕೃಷ್ಣನ ಸವಿಗಳಿಗೆ ಸಮ್ಮತಿಸಿ ನೀನು ಸಂಧಿಗೆ ಒಪ್ಪಿಕೊಂಡಿದ್ದೆ, ಆದರೆ ಸಂಧಿಗೆ ಒಪ್ಪಿಕೊಂಡಿದ್ದೆ. ಆದರೆ ನಮ್ಮ ಮಗಳ ಸರ್ವನಾಶಕ್ಕೆ ನೀನೇ ಕಾರಣವಾಗುವೆ. ಸಹೋದರ, ಹೌದಾಗ್ರಸ, ಗುರುಕುಲದ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಆ ಕೃಷ್ಣನಿಗೆ ಸತ್ಕಾರವು ನನಗಂತೂ ಒಪ್ಪದು ಒಪ್ಪದು ಒಪ್ಪದು. ಸಹೋದರ, ಸಹೋದರ, ನೋಡಿದ್ಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು ಮದಗಜಗಳದಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲರೆ? ಅದಿರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದೆಂದು ಭಾವಿಸಿದ ದುರ್ಯೋಧನ ಇಲ್ಲ. ಹಾಗಿದ್ದರೆ ಅಷ್ಟೈಶ್ವರ್ಯ ಸಂಪನ್ನ ಕುರುಕುಲ ಚಕ್ರೇಶ್ವರ ನಾದ ನಿನ್ನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಳು ಜೋಪಡಿ ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಗಳ ದೆಪ್ಪದ ವಂಚಿತನಾಗಿ ನೀನು ಇದನ್ನು ಹೇಗೆ ಸಹಿಸಿಕೊಳ್ಳುವೆಯೋ? ಮಾವ,
ಕೃಷ್ಣನಲ್ಲಿ ನಿನಗಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ವಂಶದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿದ್ದು. ಜರಾಸಂಧ, ಶಿಶುಪಾಲ ನಿನಗೆ ಎಂತ ಮಿತ್ರರಾಗಿದ್ದರೆಯ ಕಾರಣವಿಲ್ಲದೆ ಅವರನ್ನು ಸಂಹರಿಸುವುದು. ಕಂಸನನ್ನು ಧ್ವಂಸ ಮಾಡಿ ಹೊರಳೋ ಮೊಳೋ ಮುದಕನಾದ ಉಗ್ರಸೇನನು ನೆಪಮಾದಕ ಸಿಂಹಾಸನದ ಮೇಲೆ ಕೂರಿಸಿ ಸೋದರೆಲ್ಲರನ್ನು ಸುರಪಾರ ಪ್ರವೃತ್ತರನ್ನು ಮಾಡಿ ರಾಜಲಕ್ಷ್ಮಿ ಒಲಿಸಿಕೊಂಡರು. ಅಂಥವನಿಗೆ ಮನ್ನಣೆ ಕೌರವ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ ಮಾವ? ಆ ನಂದ ಗೋಪಾಲ ಬಳಿಯಲ್ಲಿ ಸಂಧಿ ಯಾಚನೆ ಮಾಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶ ಇತ್ತು. ಏನದು ಮಾವ ನಿನ್ನ ಉದ್ದೇಶ? ಆಲ ಸರ್ಪದ ಆದರಗಳಿಗೆ ಕೈಗ ಕೆತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ದುರ್ಯೋಧನ? ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವೇ ನಿಂಗೆ ಅತ್ಯವಶ್ಯಕವಾಯಿತು. ಒಂದು ವೇಳೆ ಕೃಷ್ಣನೇನಾದರೂ ನಿನ್ನ ಸೈನ್ಯ ಪರ ವಹಿಸಿದರೆ ಕೃಷ್ಣ ನೀನು ಬೇಡ, ನಿನ್ನ ಯಾದವ ಸೈನ್ಯವೇ ಸಾಕೆಂದು ನೀನು ಈ ಸಂಕೋಚವಾಗಿ ಕೇಳಬೇಕಾಗಿತ್ತು. ಪಾಪ ಅರ್ಜುನ ಅದರಿಂದ ನಿನ್ನ ಪಾರು ಮಾಡಿದನು. ಮಾವ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುತ್ತದೆ. ಏನೆಂದೆ ದುರ್ಯೋಧನ? ಪಾಪ ಪುಣ್ಯ ಅದು ನಿನ್ನ ಬಾಯಿಂದ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ದುರ್ಯೋಧನ, ಆಗದು. ಮಾವ ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಕೃಷ್ಣನ ಮಾತಿಗೆ ಸಮ್ಮತಿಸಿ ಸಂಧಿಗೆ ಒಪ್ಪಿ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ಈಗ ತಾನೆ ನೀನು ತಮ್ಮನೇ ಹೇಳಿಯುವುದಲ್ಲ, ನಿಮ್ಮಗಳ ವಿನಾಶ ನೀನೇ ಕಾರಣ. ಇನ್ನೇನೆಯ ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಅಧಿಕಾರ ನಷ್ಟವಾಯಿತು. ಪುನಃ ಅವರು ಅದನ್ನು ಪಡೆಯುವುದೆಂದರೆ ಕ್ಷತ್ರಿಯ ವೀರರಿಂದ ಭಕ್ತರಾದ ಈ ಕುರು ಸಾಮ್ರಾಜ್ಯವನ್ನು ಭಿಕ್ಷುಗಳು ಯಾಚನೆ ಪಡೆದು ಉಚಿತವಲ್ಲ. ಪಾಂಡವರು ರಾಜಕ್ಕಾಗಿ ಹಂಬಲಿಸಿದರೆ ರಣರಂಗದಲ್ಲಿ ಹೋರಾಡಿ ವಿಜಯ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿನ ಮೇಲೆ ದೇಯಿ ರಾಜ್ಯ ಕೊಡಮ್ಮ, ದೇಯಿ ರಾಜ್ಯ ಕೊಡಮ್ಮ. ಸರಿಯಾಗಿ ಹೇಳಿದೆ ಸೌಪಲ ರಾಜ. ಯೋಧರ ಹೊರತಾಗಿ ಆ ಹೇಳಿಗಳಾದ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಮಾವ. ಕೊಡಬಾರದು ದುರ್ಯೋಧನ, ಕೊಡಕೂಡದು. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದೊಂದಿಗೆ ಬಾರಿಗೂ ತನ್ನ ಅನಾಪ್ತ ಶತ್ರುವರ್ತನ ಕಳ್ಳ ಕೃಷ್ಣ ಅವರಿಗೂ ತಕ್ಕ ಪ್ರಶ್ನಿತ ಆಗಲೇಬೇಕು ಮಾವ, ಆಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ. ಏನದು ಮಾವ ನಿನ್ನ ಸಲಹೆ? ನೀನು ರಾಜ್ಯಸಭೆ ನಡೆ, ಯಥಾ ಸಮಯ ನಾನು ನಿಮಗೆ ತಿಳಿಸಿ. ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ಮಾವ, ಹೊರಡೋಣ. ಕುರುಕುಲದ ಕೀಟವೇ, ಕುರುಕುಲದ ರಣಕಲಿ ಈ ನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ವರ್ಗರ ಬಿರುಗಾಳಿಗೆ ಸೇರಿದ ಕಾಲ್ಬಿಡುವ ಎನಿಸಿ ದೇಶಾಂತಿಯ ಮಿಂಚಿನಂತೆ ಪ್ರಾಜ್ವಲಿಸಿ ಆರ್ಬಡಿಯುವ ಸಿಡುಗಳು ಈ ನಿನ್ನ ದರಿಯನ್ನು ಬಿರುವಂತೆ ಮಾಡಿ ಈ ಶಕುನಿಯ ಕೃತಿ ಬಂದ ವಿಷಯ ಮೇಲೆ ಸಿಕ್ಕಿ ಈ ಗುರು ಸಾಮ್ರಾಜ್ಯವು ನನ್ನ ನಿನ್ನ ಹಿತೇಶದಿಂದ ಭಾವಿಸಿದ ಮದಾಂಧ. ನಾನೆಂದಿಗೆ ನಿಮ್ಮಪ್ಪನ ಮೇಲೆ ಕಾಲಿಟ್ಟನು, ಹಂದಿಯ ಮನೆ ಕಾಯೋಕ ಗೂಡಾಯಿತು, ಮಾರಿಯೋಕ ಬೀಡಾಯಿತು. ಅಧಿಕಾರ ಇದರಿಂದ ಕೊಬ್ಬು ಮೆರೆದ ಮೂಡ. ಇನ್ನು ಎಲ್ಲಿಯವರೆಗೂ ಈ ಅಧಿಕಾರ
ಇದು ಎಷ್ಟು ದಿನ ಅಧಿಕಾರ? ಅಧಿಕಾರ 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 ಬಲದಿಂದ ನೆರವಯ್ಯ ಆ ಭೀಮನಿಗೆ ಬಲೆ ಕೊಟ್ಟು ನಾನು ಹೋಗುವೆ. ಈತ ಹೋಗಿ. ಯಾಕೆ ತುಂಬಿಯದು ನಿನ್ನ ಮನದಲ್ಲಿ? ಅತಿ ಯಾಕೆ ತುಂಬಿಯದು ನಿನ್ನ ಮನದಲ್ಲಿ? ನಿನ್ನ ಕೊಲೆ ಮಾಡೋ ಅತಿ ಯಾಕೆ ತುಂಬಿಯದು ನಿನ್ನ ಮನದಲ್ಲಿ? ನಿನ್ನ ಕೊಲೆ ಮಾಡೋ ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ತರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಬೈಯುವುದು ನಿನ್ನ ಕುಲನಾಶ ನಿನ್ನ ಕುಲನಾಶ ಬೈಯುವುದು ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮ ತಪ್ಪು. ಅಧಿಕಾರ 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 ಭೀಮನಿಗೆ ಈತ ಸೂರದಲ್ವ ಹಿಡಿದಿಲ್ಲ ವೀರಪಾತರು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣ ಪಾಪ ಕರ್ಣ. ಸಿಡಿಯಂತೋ ನಿಲ್ಲವನು ಭೀಮಸೇನನು. ಸಿಡಿದಂತೋ ನಿಲ್ಲವನು ಭೀಮಸೇನನು. ತನ್ನ ಗಳೆಯಿಂದ ಉಂಟ ಮುಂದ ತನ್ನ ಗಳೆಯಿಂದ ಉಂಟ ಮುಂದ ಕಂಡುಗಳು. ಅದು ನನ್ನದು ನಮ್ಮನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬರಲಿ ಮನೆಗೆ ಈತ ಹೋಗಿ ನಾನು ಪಾಪಿ ನಾನು ನೋಡುವೆ. ವಸುದೇವ ಪರಮಾತ್ಮ
ಸುಂದರಿ ಹೇ ಮುಕುಂದ. ಕಾಣಲು ನಿನ್ನ ಸಿರಿಪಾದವನು ಕೇಶವ ಕಾಣಲು ನಿನ್ನ ಸಿರಿಪಾದವನು ಕಾಣವೊಂದುಳಿದು ಕಾದಿನಯ್ಯ. ಪ್ರಾಣವೊಂದುಳಿದು ಕಾದಿನಯ್ಯ. ದೀನದೊಳ್ಳಿದಯೆ ಎಂದಿಗೆ ತೋರುವೆ. ದೀನದೊಳ್ಳಿದಯೆ ಎಂದಿಗೆ ತೋರುವೆ. ವಸುದೇವ ಸುಂದರಿ ಹೇ ಮುಕುಂದ. ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ. ನಾರಾಯಣ ನರಸಿಂಹವತಾರನೆ ಮುರಾರಿ ಮಾಧವನೇ. ಸಂತಾನನ ಮೊರೆ ಕೇಳಿದ ಕ್ಷಣ ಅಭಯವಿತ್ತವನೇ. ಪ್ರಹ್ಲಾದನ ಮೊರೆ ಕೇಳಿದ ಕ್ಷಣ ಅಭಯವಿತ್ತವನೇ. ಮಾತೆ ಸಹೋದರ ಮಾವಕಂಸನ ನಾಶದ ಗೈದವನೇ. ವಿನಾಶದ ಗೈದವನೇ. ಬಾಲದಾನವರ ಲೀಲ ಪಾತ್ರದಿ ಪ್ರಾಣವ ತೆಗೆದವನೇ. ವಸುದೇವ ಸುಂದರಿ ಹೇ ಮುಕುಂದ. ನಿನ್ನ ನಾಮವನೆನೆಯುವುದು ಮನಗಾನಂದ. ವಸುದೇವ ಸುಂದರಿ ಹೇ ಮುಕುಂದ. ನಾಮವನೆನೆಯುವುದು ಮನಗಾನಂದ. ವಸುದೇವ ಸುಂದರಿ ಹೇ ಮುಕುಂದ. ಹೇ ಮುಕುಂದ. ಹೇ ಮುಕುಂದ. ಹೇ ಮುಕುಂದ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲಗಳು ಎಂದಿಗೆ ನಿಶ್ಶೇಷವಾಗಿ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದಲ್ಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಹಗಲಿರಳು ತಪಸ್ಸನ್ನು ಆಚರಿಸುತ್ತಿರುವರು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನೋ, ಕಾರಣಕರ್ತನೋ, ಸರ್ವಜ್ಞನೋ, ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ದೂತನಾಗಿ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದರ್ಶನದ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಇರಿಸುವೆನು. ಇದೋ ಪರಮಾತ್ಮ, ನಿನಗೆ ಸಮರ್ಪಿತವಾಗಲಿ ದೇವಾ. ಕೃಷ್ಣಾರ್ಪಣಮಸ್ತು. ಕೃಷ್ಣ
ರುಕ್ಮಿಣಿ ಲೋಲ ವಾರಿಜಮಾಲ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಂಧಿಸಲಾದೆ ನಿನ್ನಯ ಲೀಲಾ ಕೃಷ್ಣ ದೇವಾ ಬಂಧಿಸಲಾದೆ ನಿನ್ನಯ ಲೀಲಾ ಬಂಧಿಸಲಾದೆ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ನೀರಜಲೋಚನ ದರ್ಶನದಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ನನ್ನ ಮೊರೆಯಾದ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ತಂದೆಯಾದ ಈ ದೀನ ನಮ್ಮಲ್ಲಿ ಕೇಳಿಸಿದ್ದ ತಂದೆ ಪರಮಾತ್ಮ ರವಿ ಕಿರಣ ಬೀಳದ ಕೊಳದ ಶೋಭಾಯಮಾನದಂತೆಯೂ ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯೂ ದೊರೆ ಇಲ್ಲದ ಅರಮನೆಯಂತಿದ್ದ ಈ ನನ್ನ ಮಂದಿರವು ನಿನ್ನ ಪಾದಾರಾಗಮನದಿಂದ ಪಾವನವಾಯಿತು ಪರಂಧಾಮ ಪಾವನವಾಯಿತು ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನ್ ಪೋಲ್ವಾ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ವಂದನವಯ್ಯ ಸರಸಿಜಾಚ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದರಾಸ ಕೃಷ್ಣ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ
ಪಾಲಕಡಲೊಳ್ಳು ಲೀಲೆಯಿಂದಾಡುವ ಲೋಲಲೋಚನವೇ ಬಂದೆಯ ಸ್ವಾಮಿ. ಪರಮಾತ್ಮ ಪಾಲಕಡಲೊಳ್ಳು ಲೀಲೆಯಿಂದಾಡುವ ಲೋಲಲೋಚನವೇ ಬಂದೆಯ ಸ್ವಾಮಿ. ಕಡುಸಿಲ್ಲೆಯ ಧರಿ ಜಡನ ಕಡಲು ಹರಿಯ ಕಡುಸಿಲ್ಲೆಯ ಧನಿ ಜಡನ ಕಡಲು ಹರಿಯ ಭವ್ಯ ಮೂರ್ತಿಯ ಮಾಡಿದೆಯ ಭವ್ಯ ಮೂರ್ತಿಯ ಮಾಡಿದೆಯ ಆತ್ಮ. ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರಳನು ಕೊರಳಲು ಧರಿಸಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರಳನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಜಪಿಸುವೆನು. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ 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 ನಿನ್ನ ಕೊಂಡಾಟಿಕೆಯು ಹಾಗಿರಲಿ. ನಾನು ಮಾರ್ಗಾಯಸವಾಗಿ ಬಹಳ ಬೆಳೆದು ಬಂದಿರುವೆನು ವಿದುರ. ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ಸಕಲ ಚರಾಚರ ಪ್ರಾಣಿಗಳನ್ನು ಪ್ರಪಂಚವನ್ನೂ ಪರಿಪಾಲಿಸುತ್ತಿರುವ ತಮಗೆ ಹಣು ಸ್ವರೂಪಿಯಾದ ಏನು ತಾನೇ ಕೊಡಬಲ್ಲೆನು ದೇವಾ. ವಿದುರ, ಪರಮಾತ್ಮ ನಾನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಗೆ ಸೆಳೆದು ತಂದಿರುವುದು ವಿದುರ. ವಿದುರ, ಪರಮಾತ್ಮ ನೀನೇನು ಸಾಮಾನ್ಯನೇ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣ ಸಾಗರ ನುಡಿ ಅಮೃತಮಯ ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗೆ ಇದುವೆ ಆಧಾರ. ವಿದುರ,
ಪದಾರ್ಥಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯದೆ ವಿದುರ. ಬಹಳ ಹಸಿವಾಗುತ್ತಿರುವುದು, ಏನಾದರೂ ತೆಗೆದುಕೊಂಡು ಬಾ ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದೇವಾ? ವಿದುರ, ಗೋಮಾತೆಯ ಕ್ಷೀರವೇ ನನಗೆ ಪ್ರಿಯವಾದ ಆಹಾರವಲ್ಲವೇ ವಿದುರ? ಹಿಂದೆ ರಾಮಾವತಾರದಲ್ಲಿ ನನ್ನ ಭಕ್ತಿಯಾದ ಶಬರಿಯು ಕಚ್ಚಿ ಹಾರಿಸಿದಂತ ಹಣ್ಣುಗಳ ರುಚಿಯು ಹಬ್ಬಾ ನನ್ನ ಮನಸ್ಸಲ್ಲಿ ಹಾಗೇ ಉಳಿದಿರುವುದು. ನನ್ನ ಮಿತ್ರನಾದ ಕುಚೇಲನು ನನಗಾಗಿ ತಂದಿದಂತಹ ಅವಲಕ್ಕಿ ಸಾರದ ರುಚಿಯು ಆಹಾ ಈಗಲೂ ಸವಿದಂತಿದೆ. ಈ ಗೋಮಾತೆಯ ಕ್ಷೀರವು ವಿಲ್ಲಕ್ಕಿಂತಲೂ ಮಿಗಿಲಾದ ಆಹಾರವಲ್ಲವೇ ವಿದುರ? ಅದನ್ನೇ ತೆಗೆದುಕೊಂಡು ಬಾ. ಹಾಗೇ ಆಗಲಿ ಪರಮಾತ್ಮ. ವಿದುರ, ಏಕೆ ತವಕ ಪಡುತ್ತಿರುವೆಲ್ಲ? ಏಕೆ ಏನಾಯ್ತು ವಿದುರ? ಪರಮಾತ್ಮ, ಏನೆಂದು ಹೇಳಲಿ ದೇವಾ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟನಲ್ಲ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದ ಕ್ಷೀರ ಇರಬೇಕಲ್ಲವೇ? ಹೋಗು ವಿದುರ, ಅದನ್ನೇ ತೆಗೆದುಕೊಂಡು ಬಾ. ಹಾಗೇ ಆಗಲಿ ಪರಮಾತ್ಮ. ತೆಗೆದುಕೋ ಪರಮಾತ್ಮ. ವಿದುರ, ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲ ಎಂದು ಹೇಳಿವೆ ಅಲ್ಲಯ್ಯ. ನಿನ್ನಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಕ್ಷೀರದಿಂದ ತಮ್ಮ ತುದಿಯ ನಾಲಿಯೂ ಸಹ ನೆನೆಯುವುದಿಲ್ಲವಲ್ಲ ಪರಮಾತ್ಮ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರೋ. ಭಕ್ತಿ ಎಂಬ ಕ್ಷೀರಸಾಗರದನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರ ಇಲ್ಲ ಎಂದು ಹೇಳುವೆ ಅಲ್ಲಯ್ಯ. ದೋ ನೋಡು, ಕ್ಷೀರವು ಸಾಗರೋಪಾದಿಯಾಗಿ ಹರಿಯುತ್ತಿರುವುದನ್ನು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡ ದೇಶಂ ಭೂಯೋಳ್ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಾದಿದಂ ದಾನವ ಕುಲ ವಿನಾಶಿದಂ ದಾನವ ಕುಲ
ಪರಮಾತ್ಮ. ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿಕೊಂಡು ಭಕ್ತ ರಕ್ಷಕರೆಂಬ ಬಿರುದನ್ನು ಪಡೆದ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದೇವ. ಭಕ್ತರಾದ ಪಾಂಡವರನ್ನು ಕಾಪಾಡುವ ಭಾರ ನಿನ್ನದು ದೇವಾ, ಭಾರ ನಿನ್ನದು. ಬಿಡಲ್ಲ ಅದಕ್ಕೆ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಆ ದುರ್ಯೋಧನ ಸ್ಥಾನಕ್ಕೆ ಬರುವೆನು, ನೀನು ಸಹ ಅಲ್ಲಿಗೆ ಬಾ ಎಂದು ನಡೆಯದ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು, ನೀನು ಸಹ ನೋಡಿವೆ ಅಂತ ವಿದುರ. ಹಾಗೆ ಆಗಲಿ ಪರಮಾತ್ಮ. ವಿದುರ, ಪರಮಾತ್ಮ ನೀನು ಬರುವಾಗ ನಿನ್ನ ಬಳಿ ಇರುವ ಶಿವಧನಸ್ಸನ್ನು ತರುವುದನ್ನು ಮಾತ್ರ ಮರೆಯಬೇಡ. ಹಾಗೆ ಆಗಲಿ ಪರಮಾತ್ಮ. ಜಗದಾ ಜೀವನದಾತನು ಆಡಿಸಿ ಕೊಂಡಿಸಿ ಆಲಿಯ ಕವಿಸಿ
ಪರಮಾತ್ಮ ವಾಸುದೇವ ಕೃಷ್ಣ ಭವರೋಗ ವೈದ್ಯ